ತ್ವಹಾಯ ತ್ವಹಾಯ ತ್ವಹ ತ್ವಹ ತ್ವಹಾಯ ತ್ವಹಾಯ ತ್ವಹ ತ್ವಹ ಹೋ ನನಗೀಗ ಆ ದಿನದ ನೆನಪುಗಳು ಓಡುತ್ತಿದೆ. ಅಬ್ದುಲ್ ಮುತ್ತಲಿಬರ ಸಮಯವು ನೆನೆಯುತ್ತಿದೆ. ನನಗೀಗ ಆ ದಿನದ ನೆನಪುಗಳು ಓಡುತ್ತಿದೆ. ಅಬ್ದುಲ್ ಮುತ್ತಲಿಬರ ಸಮಯವು ನೆನೆಯುತ್ತಿದೆ. ಸಣ್ಣ ಪ್ರಾಯ ಅಂದು ತ್ವಹ ನಬಿಯವರ ಕೆಲಸ ಮಾಡುವುದೇ ಅನಿವಾರ್ಯವಾಯಿತ. ಪರ್ವತವು ಕಣಿವೆಗಳು ಒಬ್ಬಂತೆ ಆಡುಗಳ ಮೇಯಿಸಿದರು. ನನಗೀಗ ಆ ದಿನದ ನೆನಪುಗಳು ಓಡುತ್ತಿದೆ. ಅಬ್ದುಲ್ ಮುತ್ತಲಿಬರ ಸಮಯವು ನೆನೆಯುತ್ತಿದೆ. ಪಯಣ ಶುರುವಾಯ್ತಂದು ಆ ಸಿರಿಯಾ ದೇಶಕ್ಕೆಂದು. ಮೇಘಗಳು ಒಂದು ಜೊತೆಗೂ ಸೇರಿತ್ತು. ಮರೆಮಾಚಿದನು ಸೂರ್ಯ ನೆರಳನ್ನು ನೀಡಲೆಂದು. ಆ ಮೇಘಗಳೆಲ್ಲವೂ ಚಟಪಟಿಸುತ್ತಿತ್ತು. ನೆರಳನ್ನು ನೀಡೋ ಸಲುವಾಗಿ ಮರವು ಕೊಂಬೆಗಳನ್ನು ಚಾಚಿತು. ಅತ್ಯದ್ಭುತ ದೃಶ್ಯಗಳು ಕಂಡಂದು ಸನ್ಯಾಸಿ ಬೆರಗಾದನು. ನನಗೀಗ ಆ ದಿನದ ನೆನಪುಗಳು ಓಡುತ್ತಿದೆ. ಅಬ್ದುಲ್ ಮುತ್ತಲಿಬರ ಸಮಯವು ನೆನೆಯುತ್ತಿದೆ. ನನಗೀಗ ಆ ದಿನದ ನೆನಪುಗಳು ಓಡುತ್ತಿದೆ. ಅಬ್ದುಲ್ ಮುತ್ತಲಿಬರ ಸಮಯವು ನೆನೆಯುತ್ತಿದೆ. ಸ್ಪಷ್ಟವಾಯಿತಂದು ಅವರೇ ಪ್ರವಾದಿ ಎಂದು. ಸನ್ಯಾಸಿ ಗುರುತಿಸಿದ ಮುಖದಲ್ಲೇ ಏನೋ ಆ ಗಾಂಭೀರ್ಯ, ಅದೇನೋ ಆ ತೇಜಸ್ಸು. ಸೌಂದರ್ಯವು ಎಳವೇಗೂ ಮೀರಿತು. ಸನ್ಯಾಸಿ ಕೂಟ ನೋಡಿದ ನೋಟ ಲೋಕ ಪ್ರವಾದಿ ಇವರೆಂದು. ರಹಮತುಲ್ಲಿಲ್ ಆಲಮೀನೇ ಅದುವೇ ನನ್ನಯ ರಾಜ ಮೆಹಬೂಬರೇ. ನನಗೀಗ ಆ ದಿನದ ನೆನಪುಗಳು ಓಡುತ್ತಿದೆ. ಅಬ್ದುಲ್ ಮುತ್ತಲಿಬರ ಸಮಯವು ನೆನೆಯುತ್ತಿದೆ. ಸಣ್ಣ ಪ್ರಾಯ ಅಂದು ತ್ವಹ ನಬಿಯವರ ಕೆಲಸ ಮಾಡುವುದೇ ಅನಿವಾರ್ಯವಾಯಿತ. ಪರ್ವತವು ಕಣಿವೆಗಳು ಒಬ್ಬಂತೆ ಆಡುಗಳ ಮೇಯಿಸಿದರು. ನನಗೀಗ ಆ ದಿನ